ಫೀಚರ್ಸ್ ಏನೇನದಾವು ಅಂತಂದರೆ, ಒಂದನೇದು ಇಟ್ ಶುಡ್ ಬಿ ಕನ್ವಿನಿಯೆಂಟ್ ಅಂತ. ಇದು ಅನುಕೂಲಕರ ಆಗಿರಬೇಕು. ಯಾವುದಕ್ಕೆ? ಅಳತೆ ಮಾಡೋಕ್ಕೆ. ಹೌದಾ? ಅಳತೆ ಮಾಡೋಕ್ಕೆ ಅನುಕೂಲಕರ ಆಗಿರಬೇಕು. ಒಂದನೇದು ಯೂನಿಟ್ಸ್ ದ ಫೀಚರ್ಸ್ ಇದು. ಎರಡನೇದು ಯಾವುದೇ ಅನುಮಾನಗಳಿಗೆ ಎಡೆ ಮಾಡಿಕೊಡದಂತೆ ಇದನ್ನು ಡೆಫಿನಿಷನ್ ಮಾಡಕ್ಕೆ ಬರ್ತಿರ್ಬೇಕು, ಡಿಫೈನ್ ಮಾಡಕ್ಕೆ ಬರ್ತಿರ್ಬೇಕು. ಅಂದ್ರೆ ವ್ಯಾಖ್ಯಾನ ಮಾಡಕ್ಕೆ ಬರ್ತಿರ್ಬೇಕು. ಆ ವ್ಯಾಖ್ಯಾನ ಹೆಂಗಿರಬೇಕು ಅಂತಂದ್ರೆ ಯಾವುದೇ ದ್ವಂದ್ವಗಳಿಂದ ಕೂಡಿರಬಾರದು. ದೇರ್ ಇಸ್ ನೋ ಎಂಬಿಗ್ವಿಟಿ ಇನ್ ದಿ ಡೆಫಿನಿಷನ್ ಆಫ್ ದಿ ಯೂನಿಟ್ಸ್. ಯಾವುದೇ ರೀತಿಯಾಗಿರ್ತಕ್ಕಂಥ ದ್ವಂದ್ವಗಳು ಇರದಂತೆ ಆ ಯೂನಿಟ್ಸನ್ನು ನಮಗೆ ವ್ಯಾಖ್ಯಾನ ಮಾಡಕ್ಕೆ ಬರ್ತಿರ್ಬೇಕು. ಹೌದಾ? ಎರಡನೇದು ಡೆಫಿನಿಷನ್ ಮಾಡಕ್ಕೆ ಬರ್ತಿರ್ಬೇಕು ಅದರ ಫೀಚರ್ಸ್ನಲ್ಲಿ. ಮೂರನೇ ಫೀಚರ್ಸ್ ಯಾವುದಪ್ಪ ಅಂತಂದ್ರೆ ಇಟ್ ಶುಡ್ ಬಿ ರೀಪ್ರೊಡ್ಯೂಸೇಬಲ್ ಅಂದ್ರೆ ಮರು ಉತ್ಪತ್ತಿ ಮಾಡಕ್ಕೆ ಬರ್ತಿರ್ಬೇಕು. ಮೀಟರ್ದಿಂದ ಸೆಂಟಿಮೀಟರ್ದಿಂದ ಕಿಲೋಮೀಟರ್ದಿಂದ ಮತ್ತೆ ಮೀಟರ್ಗೆ ಈ ರೀತಿಯಾಗಿರ್ತಕ್ಕಂಥ ರೀಪ್ರೊಡ್ಯೂಸೇಬಲ್ ಇರಬೇಕು. ಅದು ಅಂದ್ರೆ ಮರು ಉತ್ಪತ್ತಿ ಮಾಡಕ್ಕೆ ಬರ್ತಿರ್ಬೇಕು. ಹೌದಾ? ಅದನ್ನು ನಾವೇನಂತ ಕರಿತೀವಿ? ಇದು ಯೂನಿಟ್ಸ್ನ ಫೀಚರ್ಸ್ ಅಂತ ಕರಿತೀವಿ. ಅದ್ರಾಗ ಇದು ಮೂರನೇದು. ಯಾವುದು? ರೀಪ್ರೊಡ್ಯೂಸೇಬಲ್ ಇರಬೇಕು, ಮರು ಉತ್ಪತ್ತಿ ಮಾಡೋಕ್ಕೆ ಸಾಧ್ಯತೆ ಇರಬೇಕು. ಆಮೇಲೆ ಅದ್ರ ವ್ಯಾಲ್ಯೂ ಚೇಂಜ್ ಆಗಬಾರ್ದು. ನಾಲ್ಕನೇದು ಯಾವುದು? ವ್ಯಾಲ್ಯೂ ಚೇಂಜ್ ಆಗಬಾರ್ದು. ಯೂನಿಟ್ನ ವ್ಯಾಲ್ಯೂ ಚೇಂಜ್ ಆಗಬಾರ್ದು. ಫಾರ್ ಎಕ್ಸಾಂಪಲ್, ಈಗ 1 ಅವರ್ ಅಂತಂದ್ರೆ 60 ನಿಮಿಷನ, ಒಂದು ನಿಮಿಷ ಅಂತಂದ್ರೆ 60 ಸೆಕೆಂಡನ. ಹೌದಾ? ಆಮೇಲೆ 1 ಕಿಲೋಮೀಟರ್ ಅಂತಂದ್ರೆ 1000 ಮೀಟರ್ ಅಂದಂಗೆ, 1 ಮೀಟರ್ ಅಂತಂದ್ರೆ 100 ಸೆಂಟಿಮೀಟರ್ ಅಂದಂಗೆ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ವ್ಯಾಲ್ಯೂ ಚೇಂಜಸ್ ಆಗಬಾರ್ದು. ಕರ್ನಾಟಕದಾಗ 1 ಕಿಲೋಮೀಟರ್ ಅಂತಂದ್ರೆ 1200 ಮೀಟ್ರು, ಮಹಾರಾಷ್ಟ್ರದಾಗ 1 ಕಿಲೋಮೀಟರ್ ಅಂತಂದ್ರೆ ಎಷ್ಟು 800 ಮೀಟ್ರು. ಈ ರೀತಿಯಾಗಿರ್ತಕ್ಕಂಥ ವ್ಯಾಲ್ಯೂ ಎಲ್ಲಿ ಕಂಡು ಬರೋದಿಲ್ಲ.